ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸುಸ್ವಾಗತ. ಪ್ರೀತಿ ವೀಕ್ಷಕರೇ, ಫೆಬ್ರವರಿ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಪರಿವರ್ತನೆ ಆಗ್ತಾ ಇದೆ? ಕೇವಲ 2 ಗ್ರಹಗಳು ಮಾತ್ರ ಪರಿವರ್ತನೆ ಆಗ್ತಾ ಇರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ. ಯಾವ್ಯಾವ ಗ್ರಹ ಅಂತಂದರೆ ಬುಧ ಮತ್ತು ರವಿ ಗ್ರಹ ಪರಿವರ್ತನೆ ಆಗ್ತಾ ಇರುವಂಥದ್ದು. ಬುಧ ಗ್ರಹ ನಿಮಗೆ 11ನೇ ತಾರೀಕು ಮಕರದಿಂದ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹಾಗೆ 12ನೇ ತಾರೀಕು ಮಕರದಿಂದ ಕುಂಭ ರಾಶಿಗೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನಂತರ ಬುಧ 27ನೇ ತಾರೀಕು ಮೀನರಾಶಿಗೆ, ಕುಂಭ ರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡ್ವಿ. ಮಾಘ ಮಾಸ ಬರ್ತಾ ಇದೆ. ಮಾಘ ಮಾಸದ ಏನು ವಿಶೇಷತೆ ಅಂದರೆ 1ನೇ ತಾರೀಕು ಕುಂಭ ಚತುರ್ಥಿ ಬರ್ತಾ ಇದೆ. 2ನೇ ತಾರೀಕು ಶ್ರೀ ಪಂಚಮಿ ಹಬ್ಬ ಬರ್ತಾ ಇದೆ. 3ನೇ ತಾರೀಕು ಕುಮಾರ ಷಷ್ಠಿ ಬರ್ತಾ ಇದೆ. 4ನೇ ತಾರೀಕು ಸೂರ್ಯ ಜಯಂತಿ ಬರ್ತಾ ಇದೆ. 5ನೇ ತಾರೀಕು ರಥಸಪ್ತಮಿ ಬರ್ತಾ ಇದೆ. ಹಾಗೆ 10ನೇ ತಾರೀಕು ಸೋಮ ಪ್ರದೋಷ ಅನ್ನುವಂಥದ್ದು ಬರ್ತಾ ಇದೆ. 12ನೇ ತಾರೀಕು ಭಾರತ ಹುಣ್ಣಿಮೆ ಅಂತ ಕರ್ಕೊಳ್ತೀವಿ. ಭಾರತ ಹುಣ್ಣಿಮೆ ಅಂತಲೂ ನಾವು ಕರ್ಕೊಳ್ತೀವಿ. ಹಾಗೆ 26ನೇ ತಾರೀಕು ಜಗತ್ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಮಹಾ ಶಿವರಾತ್ರಿ ಬರ್ತಾ ಇದೆ 26ನೇ ತಾರೀಕು. ಹಾಗೆ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಬರ್ತಾ ಇರತಕ್ಕಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸದ ವಿಶೇಷತೆಯನ್ನು ನಾವು ತಿಳ್ಕೊಂಡ್ವಿ. ಗ್ರಹಗಳ ಪರಿವರ್ತನೆಯಿಂದ ರಾಶಾಧಿಪತಿಯಾಗಿರ್ತಕ್ಕಂತಹ ಕುಜ ಭಾತೃವಿನ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಭಾತೃವಿನ ಮನೆ ಅಂತಂದರೆ ಬುಧನ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಅಲ್ಲೇ ಸ್ಥಿತರಾಗಿದ್ದರೂ ಕೂಡ ಹೌದು. ಇಲ್ಲಿ ಕುಟುಂಬದಲ್ಲಿ ಗುರು ಇರುವುದರಿಂದ ಗುರುಬಲ ನಿಮಗೆ ಸಂಪೂರ್ಣವಾಗಿ ಇದೆ. ಕುಟುಂಬ ಸ್ಥಾನವನ್ನು ನಾವು ವಾಕ್ಸ್ಥಾನ, ವೃದ್ಧಿಸ್ಥಾನ, ಸಂತೋಷ ಅಂತಲೂ ನಾವು ಕರ್ಕೊಳ್ತೀವಿ. ಗುರು ಕುಟುಂಬದಲ್ಲಿ ಇರುವುದರಿಂದ ಅನೇಕ ರೀತಿಯಾಗಿ ಶುಭ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಮಕ್ಕಳಿಗೆ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗುವಂಥದ್ದಾಗ್ತದೆ ಈ ಫೆಬ್ರವರಿ ತಿಂಗಳಲ್ಲಿ. ಹಾಗೆ ವಸ್ತ್ರ ಲಾಭವನ್ನು ಸಿಗುತ್ತೆ. ವಸ್ತ್ರ ವ್ಯಾಪಾರದಲ್ಲಿ ವಿಶೇಷವಾಗಿ ಧನಲಾಭವನ್ನು ಗಳಿಸ್ತೀರಾ. ಹಾಗೆ ಆಟಿಕೆ ವಸ್ತುಗಳ ತಯಾರಿಕೆಗಳಲ್ಲೂ ಕೂಡ ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ ಎನ್ನುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿಯೂ ಕೂಡ, ಸರ್ಕಾರಿ ಉದ್ಯೋಗದಲ್ಲಿ ನೀವೇನಾದರೂ ಅಧಿಕಾರಿಗಳಾಗಿದ್ದರೆ ಅದರಲ್ಲೂ ಕೂಡ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗುತ್ತೆ. ಮೇಲಾಧಿಕಾರಿಗಳ ತೊಂದರೆ ಈ ತಿಂಗಳಲ್ಲಿ ನಿಮಗೆ ಕಾಣ್ತಾ ಇಲ್ಲ. ವಿಶೇಷವಾಗಿ ನಿಮಗೆ ಸಂಪೂರ್ಣದ ಅಧಿಕಾರ ಸಿಗುತ್ತೆ. ಯಾವುದೇ ಭಯ ಆತಂಕ ಪಡುವಂಥದ್ದು ಇಲ್ಲ. ಇನ್ನು ಕುಜ ಶೌರ್ಯ ಸ್ಥಾನ, ನಾವು ಸಹೋದರ ಸ್ಥಾನ, ಭಾತೃಸ್ಥಾನ ಅಂತಲೂ ಕೂಡ ಕರ್ಕೊಳ್ತೀವಿ. ಅಲ್ಲಿ ಭೂಮಿಯ ವಿಚಾರದಲ್ಲಾಗಿರ್ಬೋದು, ಅಥವಾ ಮನೆಯ ವಿಚಾರದಲ್ಲಾಗಿರ್ಬೋದು, ಅಥವಾ ಸೈಟಿನ ವಿಚಾರದಲ್ಲಾಗಿರಬಹುದು, ವಿಶೇಷವಾಗಿ ನಿಮಗೆ ಕುಜ ಗ್ರಹ ಅನುಕೂಲಕರ ವಾತಾವರಣವನ್ನು ಮಾಡಿಕೊಡ್ತಾನೆ ಎನ್ನುವಂಥದ್ದು. ಹಾಗೆ ರಾಹು ನಷ್ಟಭಾವದಲ್ಲಿದ್ದಾನೆ. ಷೇರು ವ್ಯವಹಾರದಲ್ಲಿ, ಷೇರು ಮಾರ್ಕೆಟಲ್ಲಿ ಅಥವಾ ಆನ್ಲೈನ್ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರವನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು. ಹಾಗೆ ಋಣ, ರೋಗ ಮತ್ತು ಶತ್ರುಬಾಧೆಯನ್ನು ನಾವು ಕರ್ಕೊಳ್ತೀವಿ. 6ನೇ ಮನೆಯಲ್ಲಿ ಕೇತು ಸ್ಥಿತನಾಗಿರುವುದರಿಂದ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ಮೇಷರಾಶಿಯವರಿಗೆ ಉತ್ತಮ ಸ್ಥಾನಮಾನವನ್ನು ಸಿಗುತ್ತೆ ಎನ್ನುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಚಲನಚಿತ್ರ ಉದ್ಯಮದಲ್ಲಾಗಿರ್ಬೋದು,
ಅಥವಾ ನಟ ಮತ್ತು ನಟಿಯರಿಗಾಗಿರಬಹುದು ವಿಶೇಷವಾಗಿ ಹಣಕಾಸಿನ ಲಾಭವನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಈ ಮಾಘ ಮಾಸದಲ್ಲಿ ಮಾಘಸ್ನಾನ ಬಹಳ ಅವಶ್ಯಕತೆಯಾಗಿರ್ತಕ್ಕಂಥದ್ದು. ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಮಾಘಸ್ನಾನವನ್ನು ಮಾಡಿಕೊಳ್ಳಿ, ಸರ್ವ ರೋಗಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಎನ್ನುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು 5 ರಿಂದ 6 ಗಂಟೆಯ ಒಳಗಡೆ ಮಾಘಸ್ನಾನವನ್ನು ಮಾಡಿಕೊಳ್ಳಿ. ಖಂಡಿತವಾಗಲೂ ಕೂಡ ಮಾಘ ಮಾಸದಲ್ಲಿ ವಿಶೇಷವಾಗಿ ಶಿವನ ಅನುಗ್ರಹವನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ನಿಮ್ಮ ದಿನನಿತ್ಯದ ಸಣ್ಣ ಪುಟ್ಟ ವ್ಯಾಪಾರ ಆಗಿರಬಹುದು ಅಥವಾ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಆಗಿರಬಹುದು, ಉತ್ತಮವಾಗಿ ಲಾಭವನ್ನು ಸಿಗುತ್ತೆ ಹೊರತು ನಷ್ಟ ಆಗುವಂಥದ್ದಿಲ್ಲ ಅನ್ನುವಂಥದ್ದು. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಯಾವುದೇ ಭಯ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಕೇತುವಿನಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಏಕೆಂದರೆ ಕೇತು ಮಾಟ ಮಂತ್ರ ತಂತ್ರ ವಿತಂತ್ರಗಳಿಗೆ ಕಾರಕನಾಗಿರ್ತಾನೆ. ಅದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಗಣಪತಿ ಪ್ರಾರ್ಥನೆ ಮಾಡಿ, ಅದಕ್ಕೆ ವಿಶೇಷವಾಗಿ ನಿಮಗೆ ಲಾಭವನ್ನು ಸಿಗುತ್ತೆ ಎನ್ನುವಂಥದ್ದು. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನನ್ನು ಒತ್ತಿ ಅಂತ ಹೇಳುತ್ತಾ ಮುಂದೆ ಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಎನ್ನುವಂಥದ್ದು. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.